ಹಾಯ್ ಹಲೋ ನಮಸ್ಕಾರ ದೇವರುಗಳ ವೆಲ್ಕಮ್ ಟು ಕ್ಯಾಪ್ಚರ್ ಕರ್ನಾಟಕ. ನೋಡಿ, ಇವಾಗ ಚನ್ನಪಟ್ಟಣದ ಕೆಂಗಲ್ ಹನುಮಂತಯ್ಯ ಸಂಶೋಧನಾ ವನದಲ್ಲಿ ಕ್ಯಾಂಪ್ ಹಾಕಿದ್ದ ಆನೆಗಳು ಇವತ್ತು ಬೆಳಗ್ಗೆನೆ ಸ್ನಾನ ಎಲ್ಲ ಮುಗಿಸಿ ಈಗ ಕ್ಯಾಪ್ಚರಿಂಗ್ ಅಂತ ಹೊರಟಿವೆ. ಪ್ರತಿ ಸಲವೂ ಕ್ಯಾಪ್ಚರಿಂಗ್ ಹೋಗಂತ ಮೊದಲು ನಮ್ಮ ಆನೆಗಳಿಗೆಲ್ಲ ಪೂಜೆ ಸಲ್ಲಿಸಿ ಆಮೇಲೆ ಹೊರಡೋದು. ಅದೇ ರೀತಿ ಈ ಸಲನೂ ಕೂಡ ನಮ್ಮ ಪೂಜೆ ಮಾಡೋಕ್ಕೆ ಆನೆಗಳು ಹೂಮಾಲೆಲ್ಲ ಹಾಕಿ ರೆಡಿ ಇದ್ದಾರೆ. ಇವತ್ತು ಎಲ್ಲಿ ಕ್ಯಾಪ್ಚರಿಂಗ್ ಮಾಡ್ತಿರೋದು ಏನೋ ಎತ್ತ ಅಂತ ನಮ್ಮ ಕಿರಣ್ ಸರ್ನ ಕೇಳೋದ ಬನ್ನಿ. ಸರ್, ಇಲ್ಲಿ ಕ್ಯಾಪ್ಚರಿಂಗ್ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇವತ್ತು ನಮ್ಮ ದುಬಾರ ಕ್ಯಾಂಪಿಂದ 5 ಆನೆ ಹಾಗೂ ಆರಂಗಿಯಿಂದ ನಮ್ಮ 1 ಆನೆ ಬಂದಿದೆ. ಸಾಕಾನೆಗಳು ಟೋಟಲ್ 6 ಆನೆ ಸೇರಿ ಇವತ್ತು ಕ್ಯಾಪ್ಚರಿಂಗ್ಗೆ ಹೊರಡ್ತಾ ಇದ್ದೀವಿ. ಇದು ಬಂದು ನಮ್ಮ ಚನ್ನಪಟ್ಟಣ ರಾಮನಗರ ಭಾಗದಲ್ಲಿ ಕಾರ್ಯಾಚರಣೆ ನಡೀತಿದೆ. ರೇಡಿಯೋ ಕಾಲರಿಂಗ್ ಮತ್ತೆ ಒಂದು ಕ್ಯಾಪ್ಚರಿಂಗ್ ಆರ್ಡರ್ ಆಗಿದೆ. ಇಲ್ಲಿ ಈ ಭಾಗದಲ್ಲಿ ಕ್ಯಾಪ್ಚರಿಂಗ್ ನಡೆದಿದ್ದು 2024 ಡಿಸೆಂಬರ್ ಅಲ್ಲಿ ನಡೆದಿತ್ತು. ಅದೇ ನಮ್ಮ ದೇವೇಂದ್ರ ಮತ್ತೆ ತಕ್ಷಾಂಬ ಆನೆ. ದೇವೇಂದ್ರ ಬಂದು ನಮ್ಮ ಮತ್ತಿಗೂಡು ಕ್ಯಾಂಪ್ ಅಲ್ಲಿ ಇದೆ. ಅದು ತುಂಬಾ ಚೆನ್ನಾಗಿ ಟ್ರೈನ್ ಆಗಿದೆ. ಅದು ಇನ್ನೊಂದು 3-4 ತಿಂಗಳಲ್ಲಿ ಅದನ್ನು ಕಾರ್ಯಾಚರಣೆ ಕರ್ಕೊಂಡ್ ಬರೋ ಚಾನ್ಸಸ್ ಇದೆ. ಹಾಗೆ ತಕ್ಷ ಬಂದು ಅನಾರೋಗ್ಯ ಕಾರಣದಿಂದ ತೀರೋಯ್ತು. ಅದು ದುಬಾರ ಕ್ಯಾಂಪ್ ಅಲ್ಲಿ ಇತ್ತು. ಅದು ಮಕ್ಕನ ಆನೆ. ಇವತ್ತು ನೋಡಿ, ನಮ್ಮ ಎಲ್ಲಾ ಆನೆಗಳಿಗೂ ಪೂಜೆ ಮಾಡಿ ಇದೊಂಥರ ಪದ್ಧತಿ ಅನ್ಬೋದು. ಯಾವುದೇ ಕ್ಯಾಪ್ಚರಿಂಗ್ ಇರ್ಲಿ, ಪ್ರತಿದಿನ ನಮ್ಮ ದುಬಾರ ಕ್ಯಾಂಪಿಂದ ಹೊರಟ ಮೇಲೆ ಇಲ್ಲಿ ಕ್ಯಾಂಪ್ ಮಾಡಿ ಕಾರ್ಯಾಚರಣೆಗೆ ಹೋಗ್ಬೇಕಾದ್ರೆ ಪೂಜೆ ಮಾಡೇ ಮಾಡ್ತಾರೆ. ಯಾವುದೇ ಕ್ಯಾಂಪ್ ಆಗ್ಬೋದು, ಪಿಕ್ಕೋಡ್ ಆಗ್ಬೋದು, ಇಲ್ಲ ಚಿಕ್ಕಮಗಳೂರು ಆಗ್ಬೋದು, ಇಲ್ಲ ರಾಮನಗರ, ಇಲ್ಲ ಬಂಡೀಪುರ, ಎಲ್ಲೇ ಹೋದ್ರೂ ಒಂದು ಪೂಜೆ ಮಾಡಿ ಆನೆ ಕಳಿಸ್ಕೊಡೋದು ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಅದೊಂದು ಪದ್ಧತಿ. ಅದು ಮಾಡಿದ್ರೆ ಕ್ಯಾಪ್ಚರ್ ಆಗುತ್ತೆ, ಹಾಗೆ ಏನೇ ತೊಂದರೆ ಆಗಲ್ಲ ಅನ್ನೋದು ಒಂದು ನಂಬಿಕೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ. ಅದು ಮಾಡಲೇಬೇಕು. ಈಗ ಮಾಡಿ ನಮ್ಮ 6 ಆನೆಗಳೇನಿದೆ, ವಸೀಂ ಡಾಕ್ಟ್ರು ಹಾಗೆ ನಮ್ಮ ರಂಜನ್ ಸರ್ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆಯುತ್ತೆ. ಹಾಗೆ ನಮ್ಮ ಧನಂಜಯ ಮತ್ತೆ ಸುಗ್ರೀವ ಆನೆಗಳು ಮೇನ್ ರೋಲ್ ಅಲ್ಲಿ ಇರುತ್ತೆ. ಏನಕ್ಕಂದ್ರೆ ಅದೆರಡೇ ಎಕ್ಸ್ಪೀರಿಯನ್ಸ್ ಆನೆಗಳು. ಎರಡಕ್ಕೂ ಏಜ್ ಬಂದು ಸೇಮ್ ಏಜೇನೆ, 44-43 ವರ್ಷ. ಇನ್ನು ಈಶ್ವರ ಬಂದು ನೆಕ್ಸ್ಟ್ ಹಗ್ಗ ಕಟ್ಟಿ ಎಳೆಯಕ್ಕೆ ಯೂಸ್ ಮಾಡ್ಕೋತಾರೆ. ಅಯ್ಯಪ್ಪ ಗೊತ್ತಿರ್ಬೋದು, ಇದು ಭವಿಷ್ಯದ ಆನೆ. ಅವನು ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತಿದೆ ಕಂಜನ್ಗೆ ಮತ್ತೆ ಅಯ್ಯಪ್ಪನ್ಗೆ. ನಮ್ಮ ಕಂಜನ್ಗೆ ಬಂದು 24 ವರ್ಷ. ಎಲ್ಲ ಒಳ್ಳೆ ಏಜ್ ಆನೆಗಳೇ ಕಾರ್ಯಾಚರಣೆಯಲ್ಲಿ ಹೋಗ್ತಾ ಇದೆ. ನೋಡ್ಬೋದು, ಈ ಆನೆ ಬಿಟ್ಟು ಬಾಳೆಹೊನ್ನೂರಲ್ಲಿ ಒಂದು ಟೀಮ್ ಇದೆ, ಕಾರ್ಯಾಚರಣೆ ಮಾಡ್ತಿದ್ದೇವೆ. ಹಾಗೆ ಅದ್ ಬಿಟ್ಟು ನಮ್ಮ ಕ್ಯಾಂಪ್ ಅಲ್ಲಿ ಇನ್ನೊಂದು ಟೀಮ್ ಇದೆ, ಏಕಲವ್ಯ, ಪ್ರಶಾಂತ, ಅಭಿಮನ್ಯು, ಶ್ರೀರಾಮ, ಹಾಗೆ ಸುಮಾರು ಆನೆಗಳಿದೆ ನಮ್ಮ ಕ್ಯಾಂಪ್ ಅಲ್ಲಿ. ಅದನ್ನು ಕೂಡ ಇನ್ನೊಂದು ಬ್ಯಾಚ್ ಮಾಡಿ ಯೂಸ್ ಮಾಡ್ಕೊಬಹುದು. ಇದಕ್ಕೆಲ್ಲ ಕ್ಯಾಪ್ಟನ್ ಅಭಿಮನ್ಯು ಅನ್ಬೋದು. ಅರ್ಜುನನು ಇತ್ತು, ನಮ್ಮ ದುರದೃಷ್ಟವಶ ತೀರೋಯ್ತು. ಇವಾಗ ಕಾರ್ಯಾಚರಣೆ ಯಶಸ್ವಿ ಮಾಡ್ಕೊಡ್ಲಿ ಟೀಮು. ಇವತ್ತು ರೇಡಿಯೋ ಕಾಲರ್ ಹಾಕ್ತಾರ, ಇಲ್ಲಾಂದ್ರೆ ಕ್ಯಾಪ್ಚರ್ ಮಾಡ್ತಾರ ನೋಡ್ಬೇಕು. ನಾವು ಕೂಡ ಈ ಕ್ರಾಲ್ ಲಾರಿ ಜೊತೆ ಹೋಗ್ತಾ ಇದೀವಿ. ಇವಾಗ ನೋಡ್ಬೋದು, ಎಲ್ಲಾ ಆನೆಗಳು ಲಾರಿ ಹತ್ಸಿ ಇವಾಗ ಕರ್ಕೊಂಡು ಹೋಗ್ತಾರೆ. ನೀವೀಗ ನೋಡ್ತಾ ಇರ್ಬೋದು, ಇಲ್ಲಿ ಆನೆಗಳಿಗೆಲ್ಲ ಪೂಜೆ ಮಾಡಿ ಆರತಿ ಎತ್ತಿ, ಮಂಗಳಾರತಿ ಎತ್ತಿ, ಪುಷ್ಪಾರ್ಚನೆ ಎಲ್ಲ ಮಾಡಿ ಹೊರಡ್ತಾರೆ. ಫೋಟೋ ಎಲ್ಲ ತೆಗೆಸ್ಕೊಂಡು ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಕೂಡ ಆನೆಗಳ ಜೊತೆ ಕೂತು ಫೋಟೋ ತೆಗೆಸ್ಕೊಂಡು ಆಮೇಲೆ ಹೊರಡ್ತಾರೆ. ನೋಡಿ, ಪೂಜೆ ಎಲ್ಲ ಆಯಿತು. ಆನೆಗಳೆಲ್ಲ ಸೊಂಡ್ಲೆತ್ತಿ ಆಶೀರ್ವಾದ ಮಾಡ್ತಾ ಇದೆ. ಇವಾಗ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಎಲ್ಲ ಆನೆಗಳು ಹೊರಡುತ್ತೆ. ನೀವು ನೋಡ್ತಿರ್ಬೋದು, ಇಲ್ಲಿ ಸುಗ್ರೀವ ಕಾಣ್ತಾ ಇಲ್ಲ. ಸುಗ್ರೀವನ ಯಾಕೆ ಸಪ್ರೇಟ್ ನಿಲ್ಲಿಸಿದ್ದಾರೆ ಅಂತ, ಸುಗ್ರೀವನಿಗೆ ಸ್ವಲ್ಪ ಜಾಸ್ತಿ ಮದ ಇದೆ. ಅದಕ್ಕೋಸ್ಕರ ನಮ್ಮ ಸುಗ್ರೀವನ ಸ್ವಲ್ಪ ಸಪ್ರೇಟಾಗಿ ನಿಲ್ಲಿಸಿದ್ದಾರೆ. ನೀವು ನೋಡಿರ್ಬೋದು, ಆಚೆ ಕಡೆ ಬಲಕ್ಕೆ ಸ್ವಲ್ಪ ದೂರದಲ್ಲಿ ಸುಗ್ರೀವನಿದ್ದಾನೆ. ಹಾಗೆ ನಮ್ಮ ರಂಜನ್ ಸರ್ ಕೂಡ ಬಾಳೆಹೊನ್ನೂರಿಂದ ಆಗಮಿಸಿದ್ದಾರೆ. ಇವಾಗ ತಾನೇ ಜಸ್ಟ್ ಬಂದರು. ಅವರು ಕೂಡ ಆನೆಗಳಿಗೆಲ್ಲ ಪೂಜೆ ಮಾಡಿ ಇವಾಗ ಇನ್ನೇನು ಸ್ವಲ್ಪ ಆನೆಗಳು ಲಾರಿ ಹತ್ತಿ ಹೊರಡ್ತಾ ಇದೆ. ಅದನ್ನು ನೋಡೋದ ಬನ್ನಿ. ಈಗ ಪೂಜೆ ಮಾಡಿ ಪಾಪ ಕ್ಯಾಂಪಿಗೆ ಆನೆಗಳು
ವೆಯ್ಟ್ ಮಾಡ್ತಾ ಇದೆ. ಇನ್ನೂ ಹೊರಡೋಕ್ಕೆ ಆರ್ಡ್ರ್ ಬಂದಿಲ್ಲ. ಹೊರಡೋಕ್ಕೆ ಆರ್ಡ್ರ್ ಬಂದ ತಕ್ಷಣ ಹೊರಡುತ್ತವೆ. ಹಾಗೆ ಒಂದು ಸ್ವಲ್ಪ ಹೊತ್ತು ಕ್ಯಾಂಪಿನಲ್ಲಿ ಆನೆಗಳು ವೆಯ್ಟ್ ಮಾಡಿ ಒಂದು 15 ನಿಮಿಷ ಆಗಿರ್ಬೋದು. ಇವಾಗ ಆರ್ಡ್ರ್ ಬಂದಿದೆ. ಇವಾಗೆಲ್ಲ ಆನೆಗಳು ಲಾರಿ ಹತ್ತೋಕ್ಕೆ ಹೋಗ್ತಾ ಇದೆ ನೋಡಿ. ನಮ್ಮ ಹರ್ಷ, ನಮ್ಮ ಕಂಜನ್ ಆನೆ, ನೀವು ನೋಡ್ತಿರ್ಬೋದಲ್ಲಿ ರಂಜನ್ ಸರ್ ಇದ್ದಾರೆ. ಹಾಗೆ ನಮ್ಮ ಅಯ್ಯಪ್ಪ, ಸುಗ್ರೀವ ಎಲ್ಲ ಹೊರಡ್ತಾ ಇದೆ ಇವಾಗ. ಇವಾಗ ಆಲ್ರೆಡಿ ಲಾರಿ ಹತ್ತುತ್ತಾ ಇದೆ. ಆನೆಗಳು ಕಂಚನ್ ಆಲ್ರೆಡಿ ಲಾರಿ ಎತ್ತಿದ್ದಾನೆ. ಆನೆಗಳು ಹತ್ತಬೇಕು. ಹೀಗೆ ನಮ್ಮ ಅಯ್ಯಪ್ಪ ಕೂಡ ರೆಡಿ ಆಗ್ತಾ ಇದ್ದೇನೆ ಇವಾಗ ಲಾರಿ ಹತ್ತಕ್ಕೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆನೆಗಳೆಲ್ಲ ಲಾರಿ ಹತ್ತಿ ಈಗ ಕ್ಯಾಪ್ಚರಿಂಗ್ ಮಾಡೋ ಲೊಕೇಶನ್ಗೆ, ಟ್ರ್ಯಾಕ್ ಆಗಿರೋ ಲೊಕೇಶನ್ಗೆ ಹೋಗುತ್ತೆ. ಅಯ್ಯಪ್ಪ ಲಾರಿ ಹತ್ತಾ ಇದ್ದಾನೆ ಇವಾಗ. ಬನ್ನಿ ನೋಡೋದ ಎಲ್ಲಿ ಯಾವ ಲೊಕೇಶನ್ನಲ್ಲಿ ಹೋಗ್ತಾರೆ, ಎಲ್ಲಿ ಆನೆ ಸೈಟ್ ಆಗಿದೆ, ಟ್ರ್ಯಾಕ್ ಆಗಿದೆ ಅಂತ. ನಾವು ಕೂಡ ಈಗ ಲಾರಿ ಹಿಂದೆ ಹೋಗ್ತಾ ಇದ್ದೀವಿ. ಜನ ಕೂಡ ಹಾಗೆ ಸುಮಾರು ಜನ ಆನೆ ನೋಡೋಕ್ಕೆ ಅಂತ. ಗೊತ್ತಲ್ಲ ನಿಮಗೆ, ಆನೆ ಅಂದರೆ ಕ್ರೇಜು, ಅದಕ್ಕೋಸ್ಕರ ಜನ ಎಲ್ಲ ಸುಮಾರು ಬಂದಿದ್ದರು. ಬಟ್ ಕ್ಯಾಂಪ್ ಒಳಗಡೆ ಅಷ್ಟೇನು ಜನ ಬಿಡಲಿಲ್ಲ. ಬಟ್ ಹೊರಗಡೆ ರೋಡ್ ಸೈಡಲ್ಲಿ ನಾರ್ಮಲಾಗಿ ಜನ ಇರ್ತಾರೆ. ಹಾಗೆ ಎಲ್ಲ ಆನೆಗಳು ಇವಾಗ ಲೋಡ್ ಆಗಿದೆ. ಹೊರಟ್ವಿ, ಬನ್ನಿ ಹೋಗೋದ ಕ್ಯಾಪ್ಚರಿ ಮಾಡೋ ಜಾಗಕ್ಕೆ.